ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಕಮೆಂಟ್ ಮಾಡೋರು ಎಲ್ರಿಗೂ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಶೇರ್ ಮಾಡಿ, ಹಾಗೆ ಹೈಪ್ ಕೊಡಿ. ಮೇನ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನಗೆ ಕಮೆಂಟ್ ಮಾಡೋರು ಎಲ್ಲರದ್ದು ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಗೆ ನಮ್ದೊಂದು 2-3 ಜನ ರೆಗ್ಯುಲರ್ ಕಮೆಂಟ್ ಮಾಡೋರು ಕಾಣಿಸ್ತಿಲ್ಲ, ಅಲ್ಲಿ ಎಲ್ಲೋದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಇರುತ್ತೆ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಶ್ವೇತಾ ಶ್ವೇತಾ ಎತ್ತಾಗೋದ್ಲವ? ಅಯ್ಯೋ ದೇವ್ರೆ, ಈ ಹುಡುಗಿ ಹಿಡಿಯೋದೇ ಒಂದು ಕೆಲಸ ಆಗೋದೆ ನನಗೆ ತೆಗಿಯೋತಾಗೆ. ಎಲ್ಲೂ ಇಲ್ವಲ್ಲ, ಎತ್ತಾಗೋದ್ಲು? ಅಲ್ಲಿ ಒಳಗೂ ಇಲ್ಲ, ಇತ್ತ ಕಡೆನೂ ಇಲ್ಲವ, ಎಲ್ಲೋದ್ಲು? ಶ್ವೇತಾ ಶ್ವೇತಾ ಎತ್ತಾಗೋದವ? ಏನಕ್ಕ ಯಾಕಂಗೆ ಕೂಗಂದು ಓಡಾಡ್ತಾ ಇದೀಯ ನೀನು? ಏ ಶ್ವೇತಾ ಕಣವ, ಎತ್ತಾಗೋಯ್ತು ಕಾಣೆ, ಕೈಗೆ ಸಿಗೋಲ್ದಲ್ಲ ಆಗಿದ್ದವ. ನಾನು ಹುಡ್ಕಾಡ್ತಾ ಇದ್ದೀನಿ, ಇಲ್ಲ ಚಿಕ್ಕಿತಾ ಇರ್ತೀನಿ ಅಂತು. ಸರಿ ಆಯ್ತು ಅಂತ ಕೆಲಸ ಮಾಡ್ತಾ ಇದ್ದೀನಿ ರೂಮಲ್ಲಿ, ನೋಡಿದ್ರೆ ಈಗ ಇಲ್ಲ. ಏನು ಆಚೆಗೆ ಹೋಯ್ತು ಕಾಣೆ ಏನು? ಏ ಇಲ್ಲ, ಅಲ್ಲಿ ಮಹೇಶ್ ಅಣ್ಣಿದ್ನ ಬಾಕ್ಲಲ್ಲಿ ಏನು ಆಟ ಆಡ್ಕೊಂಡು ಹೋಯ್ತಿತ್ತ. ಆಗ ಅವನು ನಾನೇ ಕರ್ಕೊಂಡೋಗ್ಬತ್ತೀನಿ ಬಿಡು, ಆ ಕಡೆಗೆ ಹೋಗ್ಬೇಕು, ಒಂದು ಗಳಿಗೆ ಕರ್ಕೊಂಡೋಗ್ಬತ್ತೀನಿ ಅಂತ ಮಹೇಶ್ ಕರ್ಕೋಗವನಿ ಅಲ್ಲಿ ರಾಜಣ್ಣವ್ರ ಮನೆ ತಕ್ಕೆ. ಕರ್ಕೊಬತ್ತಂಕಂತ ಹಾಕು ಆಟ ಆಡ್ಸ್ಕೊಂಡು. ಮಹೇಶ್ ಕರ್ಕೋಗವನ? ನಾನಕ್ಕೆ ಇದನ್ನ ಎಲ್ಲೂ ಹೋಗಲ್ವಲ್ಲ, ಎಲ್ಲೋಯ್ತು ಅಂತೀನಿ. ಕರ್ಕೊಬತ್ತನ್ ಬಿಡು ಹಂಗ. ಅಲ್ಲಿ ಆ ಕಡೆ ಬಿದಿರು ಕೂರ್ಸ್ಕೊಂಡು ಕೂತಿರ್ತಾನೆ, ಚೌಕ ಬರ ಆಡ್ತಾ ಕೂತಿರ್ತಾರಲ್ಲ, ಕೂರ್ಸ್ಕೊಂಡು ಕೂತಿರ್ತಾನೆ, ಕರ್ಕೊಬತ್ತನ್ ಬರುವಾಗ. ಅಕ್ಕ ಇವತ್ತು ನಿಂಗಕ್ಕರು ಊರಿಗೆ ಗೊತ್ತಾರಂತೆ ದಿಟ್ವೆ. ನೆನ್ನೆ ಹೋಗಿ ಮಾವ ಸರ ಹಾಕ್ಬಿಟ್ಟು ಬತ್ತಂತೆ. ಹೇಳಿಲ್ಲ ನಿಂಗಕ್ಕ? ಅವಂತಂಗ ಅಂತ ಇದ್ಲು. ನಾನು ಕೇಳ್ಕೊಂಡೆ, ಸರ ಹಾಕಿ ಬಂದವ್ರು ಕಣವ, ಇನ್ನೊಂದು 15 ದಿನ ಬರ್ತತೆ ಸರ ಹಾಕೊಂಬತ್ತೀನಿ ನಾನು, ಅಲ್ಲಿ ಗಂಟ ಇಲ್ಲೇ ಏನೋ ಅಂತವ, ಬಿಡೋಲ್ಲ ಬೇಡ ನಡಿ ಅಲ್ಲಿ ಅಂತ ಹೇಳ್ತಾವನೆ. ಏನು ಮಾಡಲಿ, ನನಗೆ ಸರಿಯಾಗಿ ಒಲೆ ಹಚ್ಚಕ್ಕೆ ಬರೋಕ್ಕಿಲ್ಲ ಅಂತೆಲ್ಲ ಹೇಳ್ತಾ ಇದ್ಲು ಅವು ಕೂಟೆ. ಹೌದೇ ಇವತ್ತೇ ಹೋಯ್ತಾರಂತ? ನಾನೊಂದು 9 ದಿನ ಇರ್ತಾರೆ ಅಂತ ಮಾಡಿದ್ದೆ. ಏನು ಈಟ್ ಬಿರ್ನೆ ಹೋಯ್ತಾ ಕೂತವ್ರೆ 5 ದಿನಕ್ಕೆ? ಏನಪ್ಪ ನನಗೆ ಗೊತ್ತಿಲ್ಲವ, ನನಗೆ ಯಾರು ಹೇಳಿಲ್ಲ. ಇಲ್ಲ ನನಗೆ ಈಗ ಅಂತ ಮಾತಾಡ್ತಾ ಇದ್ಲು. ಒತ್ತರಾಗ ಕೇಳ್ಕೊಂಡೆ, ಇಲ್ಲ ಕಣಮ್ಮ ಇವತ್ತೇ ಓದ್ತೀವಿ, ರಾತ್ರಿ ಹಂಗೆ ಅಂದರು ಹೋಗೋಣ ನಡಿ ಅಂತವ. ಓದ್ತೀವಿ, ತಿರ್ಗಾ ಮಗ ಬಿಟ್ಟೋಯ್ತಾರಂತೆ. ಅಲ್ಲಿ ದೊಡ್ಡಪ್ಪ ಮನೇಲಿ ಇರ್ತಾರಂತೆ, ದೊಡ್ಡಪ್ಪಯ್ಯರ ಮನೇಲಿ ಹುಡುಗಿ ಬಿಟ್ಟೋಯ್ತಾರಂತೆ. ಆಮೇಲೆ ಒಂದು 15 ದಿನ 20 ದಿನ ಬಿಟ್ಕೊಂಡು ಬಂದು ಮತ್ತೆ ಕರ್ಕೊಯ್ತಾರಂತೆ. ಆಗ ಬರ್ತೀನಿ, ಸರನು ತಗೊಂಡಿರ್ತೀನಲ್ಲ, ಬಂದು ಮಾತಾಡ್ಸ್ಕೊಂಡು ಓದ್ತೀನಿ ಕಣವ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಹೌದಾ? ಪರವಾಗಿಲ್ಲ, ಹೊರಟು ನಿಂತ್ಕೊಬಿಟ್ಟವಳೆ. ನಾನು ಹೋಗಲ್ಲ ಅಂತ ಮಾಡಿದ್ದೆ, ಹೆಂಗೋ ಹಂಗೋ ಹಿಂಗೋ ಒಂದು 15 ದಿನ ತಳ್ಳಿ ಆಮೇಲೆ ಹೋಯ್ತಾಳೆ ಅಂತ ಮಾಡಿದ್ದೆ. ಅದೇ ನಂಗೆ ಹೊಂಟು ನಿಂತ್ಕೊಬಿಟ್ಟವಳೆ ಕಣೆ. ಏನು ಮಗನ ಸರವ 7 ತೊಲ ಹಾಕೋರಂತೆ ಹೇಳಿದ್ಲಾ? ಇಲ್ಲ ಕಣಕ್ಕ, 7 ತೊಲ ಅಂತ ಹೇಳಿಲ್ಲ. ಕೇಳೋದಕ್ಕೆ ನಿಂಗೆ ಯಾಕೆ ದಿಮ್ಗೆ ಹಾಕಿ ಬಂದಿದ್ದೀನಿ, ಓದ್ಸತಿಯ ಜೈಗೆ ತೆಳ್ಳಗೆ ಮಾಡಿಸಿ ಕಟ್ಟಾಯಿತು, ಅದಕ್ಕೆ ಇದಪ್ಪವ ಹಂಗೆ ಕಟ್ಟಾಗೋದು ಬೇಡ ಅಂತಲೇ ನಾನು ದಿಮ್ಮಿಗೆ ಬಂದೋಬಸ್ತಾಗೆ ಮಾಡಿಸಿದ್ದೀನಿ. ನಿನಗೆ ಯಾಕೆ ಚಿಂತೆ, ನೀನು ತಂದು ಕೊಟ್ಮೇಲೆ ನೋಡಿ ಒಂದು ಸುಮ್ಕಿರು ಅಂತ ಅಂದ್ರಂತೆ ಬಾವ. ಹಂಗಂದ್ರು ಕಣವ, 7 ತೊಲ ಅಂತ ಹೇಳ್ಮಿಲ್ಲ, ಬಂದ ಮೇಕೆ ಕೇಳಬೇಕು. ಇನ್ನು ಜಾಸ್ತಿ ಮಾತಾಡಿದರೆ ಇವನು ಅನ್ಕತ್ತಾರೋ ಇವನು ಅಂತ ನಾನು ಏನೂ ಕೇಳಕ್ಕೆ ಹೋಗಲಿಲ್ಲ ಅಂದ್ಲು. ಆದ್ರೂ ನಿಂಗಮ್ಮನ ಗಂಡ ಅದೇನೋ ಹೇಳ್ತಾರಲ್ಲ ಹಂಗೆ, ತೀರಾ ಎಂಟಿ ಮಾತು ಕೇಳ್ತಾನೆ ಅನ್ನಂಗೆ ಅವನೇ. ಆದರೂ ತೀರಾ ಕೇಳಕ್ಕಲ್ಲ. ಎಲ್ಲಿ ಅವಳನ್ನ ಹೆಂಗೆ ಇಟ್ಕೋಬೇಕು, ಎಲ್ಲಿ ಲೂಸ್ ಬಿಡಬೇಕು, ಎಲ್ಲಿ ಎಳೆದಿಳ್ಕೋಬೇಕು ಎಲ್ಲ ಭಾರಿ ಚಂದಾಗಿ ತಿಳ್ಕೊಂಡವನಿ. ಅವಳು ಇವನು ಕಂಟ್ರೋಲ್ ಇಟ್ಕೊತಾಳ ಕಣೆ, ಇಲ್ಲ ಇವಳು ಅವನ್ನ ಕಂಟ್ರೋಲ್ ಇಟ್ಕೊತಾನ ನೋಡ್ಬೇಕು. ಈ ಹಂಗಾರಾಗ್ಲಿ ಇಬ್ರು ಸಂದಾಕಿದ್ರೆ ಆಟ ಸಾಕೋ ಕಣವ. ಆ ಮಾವ ಭಾರಿ ಬುದ್ಧಿವಂತ ಕಣೆ, ನಿಂಗಕ್ಕ ಹೇಳ್ದಂಗೆ ಕೇಳೋದು. ಆದರೆ ತೀರಾ ಕೇಳಕ್ಕಿಲ್ಲ. ಕೆಲಸ ಆಗಬೇಕು ಅಂದರೆ ಹೆಂಗಿರ್ಬೇಕು ಅಂತ ಆ ಮಾವಂಗೆ ಸಂದಾಗ ಗೊತ್ತು. ನಾನು ನೋಡಿವನಲ್ಲ, ಹ್ಞೂ ಅಂತದೇ ಹೇಳಿದ್ಕೆಲ್ಲವ. ಅಂದರೆ ಏಟಕ್ಕೆ ಬೇಕು ಆಟೆ, ತೀರಾ ಮೈ ಹತ್ತಿಸ್ಕೊಳಕ್ಕಿಲ್ಲ. ಆಮೇಲೆ ಏನೇ ಆದರೂ ನಮ್ಮ ದೊಡ್ಡ ಭಾವನಂಗೆಲ್ಲ ಕಣ್ ತೆಗಿಯಾಕ. ಏನಾಗಲಿ ಒಂದು ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕೆ ಆಗಲಿ, ಯಾತ್ಕಾರ ಆಗಲಿ, ನಮ್ಮ ದೊಡ್ಡ ಭಾವ ಸರಿ ಅಂದರೆ ಎಲ್ಲಾನು ಹೊಂದಿಸ್ಕೊಂಡು ತಗೊಬಂದು ಅಕ್ಕ ದಿಟ್ಟವಾಗ್ಲಿ ಹೆಂಗಿದ್ದು. ಈಗ ಭಾವ ಒಂದು ತರಕಾರಿ ಸೊಪ್ಪು ಏನೇ ಆಗಲಿ ಹಂಗೆ ತಿಳ್ಕೊಂಡು ತಗೊಬರ್ತದೆ. ಆಮೇಲೆ ಏನಾರ ಬರೋವಾಗ ಯಾರ ಮನೆಗೆ ಬರೋವಾಗಲೇ ಆಗಲಿ ಏನಾರ ಆಗಲಿ ಕೈಲಿ ಏನೂ ಇಲ್ದಂಗೆ ಬರೋಕ್ಕಿಲ್ಲ ನಮ್ಮ ಭಾವ ಒಳಕ್ಕೆ. ಇವ್ರು ಅಲ್ಲಿಂದ ಬಂದವ್ರೆ, ಆಮೇಲೆ ಇಲ್ಲೆಲ್ಲಾರ ಹೋಗಿ ಬಂದರು ಹೊಟ್ಟೆ ಕನಕ. ನೆನೆ ಪ್ಯಾಟ್ಗೆ ಹೋಗಿ ಬಂದೈತೆ ಭಾವ, ಮನೇಲಿ ಮಗ ಐತೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಬಂದಿಲ್ವಲ್ಲಕ್ಕ. ನನಗೊಂಥರ ಅನ್ನಿಸ್ಬಿಡ್ತು. ಹ್ಞೂ ಅಮ್ಮ, ಅದೇನು ಈಗಲಿಂದ ಅಲ್ಲ ಕಣೆ, ಮೊದಲಿಂದಲೂ ಹಂಗೆ. ಜಾಕಿಂಗ್ ಮದುವೆ ಆದಾಗೂ ಹಂಗೆ, ಏನು ಹಿಡ್ಕೊಬತ್ತಿಲ್ಲ ಕೈ ಜೊತೆಗೆ, ಏನು ಹಿಡ್ಕೊಬಂದು ಅಭ್ಯಾಸ ಇಲ್ಲ ಅವ್ರಿಗೆ, ಹಂಗೆ ಬರೋದೇ. ಅಯ್ಯೋ ಬಾ ಏನು ಹಾಕಿಲ್ಲ, ನಾವು ಎಲ್ಲರನ್ನೂ ಒಂದೇ ತಕ್ಕಳಿಲ್ಲ ಹಾಕಿಲ್ಲ ಕಣವ. ಅವ್ರವ್ರ ಗುಣ ಅವ್ರವ್ರಿಗೆ ಬಿಡು, ಹೋಗ್ಲಿ. ಅವ್ನಿಗೆ ಅನ್ಸಿದ್ದು ಹಿಡ್ಕೊಬತ್ತಾನೆ, ಇಲ್ಲ ಅಂದ್ರೆ ಬಿಡ್ತಾನೆ. ನಾವು ಅದೆಲ್ಲ ಯಾಕೆ ಮಾತಾಡಬೇಕು? ಮಾದೇಶಣ್ಣ ಎಲ್ಲ ಈಟ್ ಬಿರ್ನೆ ಬಂದನ ಕೆಲಸದಿಂದವ. ಇದೆ ನೋಡೋಣ, ಈಟ್ ಹೊತ್ತಂತೆ ಬಂದ. ಓ ಎಲ್ಲ ಬಂದ? ಇದೇನಪ್ಪ ಈಟ್ ಹೊತ್ತಂತೆ ಬಂದಿದೆ ಇವತ್ತು? ಕೆಲಸ ಬಿರ್ನೆ ಐತೆ? ಇಲ್ಲ ಕನಕ, ಕೆಲಸ ಅದೇ ಟೈಮ್ಗೆ ಆಯ್ತು. ಅಲ್ಲಿ ನನಗೆ ಗೊತ್ತಿರೋನೊಬ್ಬ ಸೈಕಲಲ್ಲಿ ಬರ್ತಾಯಿದ್ದ, ನನ್ನ ಸ್ನೇಹಿತ. ಅವನ್ನ ಒಸಿ ಬಿಟ್ಕೊಡು, ನಾನು ಹಂಗೆ ಹೋಯ್ತೀಯಲ್ಲ, ಅವನು ಇಲ್ಲೆಯ ನಮ್ಮೂರ ಮೇಲೆ ಅಲ್ವ ಹೋಗೋದು ಪಕ್ಕದಲ್ಲಿ, ಅದಕ್ಕೆ ಹೆಂಗೋ ಹೋಯ್ತೀಯಲ್ಲ ನನ್ನ ಸೇತುವೆ ಇಳಿಸ್ಬಿಡಪ್ಪ, ನಾನು ಅಲ್ಲಿಂದ ನಡ್ಕೋತೀನಿ, ಒಂಚೂರು ನಾನು ಕರ್ಕೋಗು ಅಂದೆ.
ಪಾಪ ಕರ್ಕೊಬಂದ ಒಂದು ಅರ್ಧ ಅವನು ತುಳಿದ ಸೈಕಲ್ಲ, ಇನ್ನೊಂದು ಅರ್ಧ ನಾನು ತುಳಿದೆ. ಅತ್ತ ಕರ್ಕೊಬಂದು ಬಿಟ್ಬಿಟ್ಟು ಹೋದ. ಅದಕ್ಕೆ ಬಿರ್ನೆ ಬಂದೆ, ಇಲ್ಲಾಂದ್ರೆ ಬಸ್ಸು ಯಾವ್ದಾರ ಇದನ್ನೋ ಕಾಯ್ಕೊಂಡು ಕೂತಿದ್ರೆ ತಡ ಆಗೋದು. ನಾನು ನಾಗರಾಜ್ಗೆ ನಮ್ಮ ಪುಟ್ಟಿಯ ತಂದ್ಕೋಬೇಕು ಅಂತ ಇರೋ ವಿಷಯವ ಇವನಿಗೂ ಹೇಳಿ ನೋಡೋಣ, ಇವನ ಅಭಿಪ್ರಾಯನೂ ಕೇಳೋಣ. ಎಲ್ಲನೂ ನಾನು ನನ್ನ ಗಂಡ ಮಾತಾಡ್ಕೊಬಿಟ್ಟು ನಾಳೆ ದಿನ ನಮ್ಮ ಅವ್ವನ್ನ ಸುಧಾರ್ಸಕ್ಕೆ ಹಾಕಿಲ್ಲ, ಇವ್ರ ಹಬ್ಬ ತಗೊಂಡ್ಬಿಡ್ತಾಳೆ. ಇನ್ನು ನಮ್ಮ ಮಾವನಂತೂ ಕೇಳೋದೇ ಬೇಡ. ಇವನ ಅಭಿಪ್ರಾಯನೂ ಕೇಳ್ಕೊಂಡು ಇವ್ರಿಗೂ ವಿಷಯ ಗೊತ್ತಿದ್ದು ಮುಂದುವರೆದ್ರೆ ಅದು ಒಳ್ಳೆಯದೇ. ನೋಡೋಣ ಏನಂತ ಇವನ ಮನಸ್ಸಿನಾಗ ಏನದೆ ಕೇಳಿ ನೋಡ್ತೀನಿ. ಪುಟಿ ಹೋಗವ, ಅಣ್ಣಂಗೆ ನೀರು ತಗೊಂಡು ಕಾಪಿ ಕಿಪ್ಪಿ ಇಟ್ಕೊಬರೋಗ. ಈಗ ಬಂದವನೇ, ಹೋಗಿ ಕಾಪಿ ತಗೊಬರೋಗ. ಸರಿ ಕಣೆ ಅಕ್ಕ, ಆಯ್ತು ತಗೊಬತ್ತೀನಿ ಬಿಡು. ನೀರು ಬೇಕೇನೋ ಅಣ್ಣ, ಇಲ್ಲ ಕಾಪಿ ತರಲ್ಲ ಸಾಕಾ? ಕಾಪಿ ಹೆಂಗೆ ಕುಡಿಯಂಗಿತ್ತಿಲ್ಲ, ಈಗ ಹೆಂಗೋ ಅಕ್ಕ ಗ್ಯಾಪ್ಸಿದ್ಲಲ್ಲ, ಇನ್ನೇನು ಕುಡಿಯಂಗೆ ಆಯ್ತದ. ಹೋಗಿ ತಗೊಬರೋಗತ್ತೆ, ಕಾಪಿನೇ ತಗೊಬರೋಗ. ನೀರು ಬೇಡ, ನೀರಲ್ಲಿ ಕುಡಿದು ಬಂದೆ ಬರ್ತಾವ. ಸರಿ ಬಿಡು, ಕಾಪಿನೇ ತಗೊಬತ್ತೀನಿ. ಹೆಂಗೈತಪ್ಪ ಮದೇಸ ಕೆಲಸ? ಪರವಾಗಿಲ್ವೇ? ನಿಂಗೆ ಅನುಕೂಲವಾಗದ ಏನು? ಇಲ್ಲ ಕಷ್ಟ ಆಯ್ತಾ ಅದ? ಇಲ್ಲ ಕಣಕ್ಕ, ನನಗೇನು ಕಷ್ಟ ಆಗಿಲ್ಲ, ಸಂದಾಕೈತೆಕಂತ ಬಿಡು. ಏನು ಅಕ್ಕ, ಏನಂತ ಮೋಸ ಇಲ್ಲ ಕಣೆ ಅಕ್ಕ, ಕೆಲಸ ಭಾರಿ ಸಂದಾಕೈತೆ. ಅಂದರೆ ಮಾತ್ರ ಒಂದು ತೊಂದರೆ ಏನಪ್ಪ ಅಂದರೆ ದುಡ್ಡು. ಆ ದುಡ್ಡನ್ನು ಅಂತ ಇಟ್ಕೊಂಡು ಆಮೇಲೆ ಒಂದು ವಾರದ ಮೇಕೆ ಅವ್ರಿಗೆ ಕೊಡಬೇಕು. ಅದೊಂಚೂರು ಭಾರಿ ಕಷ್ಟ. ಒಂದು ಸ್ವಲ್ಪ ದಿನ ಆಮ್ಯಾಕೆ ಸರಿ ಹೋಯ್ತತೆ, ಆಮ್ಯಾಕೆ ಅಲ್ಲೇ ಎಲ್ಲಾರ ಇಟ್ಟು ಬರ್ಬೋದ ನೋಡ್ತೀನಿ. ಈ ಏನಕ್ಕಾರ ಇದು ಮಾಡೋಕ್ಕೆ ಏನಕ್ಕಾರ ಬೇಕಾಯ್ತತ್ತ ಅಂತ ಒಂದು 2 ದಿನ ನಂತಕ್ಕೆ ಇಟ್ಕೋಬೇಕು. ಸ್ವಲ್ಪ ಕೆಲಸ ಮಾಡ್ಬೇಕಾರೆ ಮತ್ತೆ ನೋಡ್ಕೊಂಡು ಮಾಡಿದ್ರೆ ನಾನು ಉಳಿಸ್ಕೋಬೋದು ಕಣೆ ಅಕ್ಕ. ನೋಡಪ್ಪ ಹುಷಾರು, ಓಡಾಡ್ತಾ ಇರ್ತೀಯ ಬೇರೆ, ಯಾರು ಅಡ್ಡ ಗಿಡ್ಡ ಹಾಕಿ ಕಿತ್ಕೊಂಡವರು ಹುಷಾರಾಗಿ ಇಟ್ಕೊಂಡು ಓಡಾಡು. ಯಾರ ತಲೆ ಹೇಳೋಕೋಬೇಡ, ಆಮೇಲೆ ಮೋಸ ಮಾಡಿ ಸಂಪಾದನೆ ಮಾಡ್ಬೇಕಣಪ್ಪ. ಏಟಾಯ್ತದೋ ಅಷ್ಟು ಒಳ್ಳೆ ತಂದಲ್ಲಿ ಮಾಡ್ಕೊ, ಯಾಕೆಂದ್ರೆ ಒಳ್ಳೆ ತಂದಲ್ಲಿ ದುಡ್ಡಿದೆ ನಮ್ಮ ಇರೋಕ್ಕಿಲ್ಲ, ಇನ್ನು ಮೋಸ ಮಾಡಿದ್ದಿರ್ತತೆ ಅದಕ್ಕಾಗಿ. ಹ್ಞೂ ಕನಕ, ಆಯ್ತು ಬಿಡು. ನಾನೇನು ಮೋಸ ಮಾಡಿ ಸಂಪಾದನೆ ಮಾಡೋಕ್ಕಿಲ್ಲ, ನೀನೇನು ಹೆದರ್ಕೋಬೇಡ. ನಿಂಗೆ ಗೊತ್ತಿಲ್ವ ನಾನು ಹೆಂಗೆ ಅಂತ? ಗೊತ್ತು ಕಣಪ್ಪ, ನನಗೆ ಗೊತ್ತು ಬಿಡು. ಯಾರು ಮೋಸ ಮಾಡಿದ್ರು ನೀನು ಮಾಡೋಕ್ಕಿಲ್ಲ ಅನ್ನೋದಂಗೆ ಗೊತ್ತು. ನಾನು ಇನ್ನೊಂದು ವಿಷಯ ಮಾತಾಡ್ಬೇಕಾಯ್ತು ಕಣಪ್ಪ ನಿಂತವ. ಏನು ಅಂದರೆ ನಾನು ಪುಟ್ಟಿಯ ನಮ್ಮ ನಾಗರಾಜಕ್ಕೆ ತಂದ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಅವನು ಹೊಸ ದುಡ್ಡು ಕಾಸು ಮಾಡಿಕೊಂಡವನೆ. ಇನ್ನು ಜಮೀನು ಅಂದರೆ ನಿಂಗೆ ಗೊತ್ತಲ್ಲ, ನಮಗೇನು ಜಮೀನಿಗೆ ಕಡಿಮೆ ಇಲ್ಲ, ಮಲೆನಾಡು ಮೊದಲೆಯ. ಇನ್ನು ಜಮೀನು ಐತೆ ಸಾಕು, ಆ ಜಮೀನಾಗೆ ಬೇಕಾದಷ್ಟು ಬೆಳೆ ಬೆಳ್ಕೊಂಡು ಆರಾಮಾಗಿರ್ಬೋದು. ಇನ್ನು ಮನೆ ಅಲ್ಲಿ ಬೈದಿರ್ತವ ಮರಿ ಹೊಸ್ತ ಕಟ್ಟಿಸ್ತದಂತೆ. ಈಗಿರೋ ಮನೆಯ ಇನ್ನು ಸ್ವಲ್ಪ ದಿನಕ್ಕೆ ಅದೆಂಥದ್ದು ಆಯ್ತದಂತಲ್ಲಪ್ಪ, ಇದ್ರ ಪಕ್ಕ ಇದ್ದು. ಹಂಗಾಗಿ ಎಂಥದ್ದು ಅಂತ ನನಗೆ ಬರೋಕ್ಕಿಲ್ಲ. ಚಾನಲ್ಲಿದ್ದರೆ ಮುಳುಗಡೆ ಏನೋ ಆಯ್ತದೆ ಅಂತ ಅಂದವ್ರೆ. ಮುಳುಗಡೆ ಆದರೆ ಈ ಕಡೆಗೆ ಬಾರೆ ಮೇಲೆ ಬಂದು ಅವ್ರ ಜಾಗ ಐತಲ್ಲ ಅಲ್ಲಿ ಕಟ್ಕೋತಾರಂತೆ. ಆಗ 4 ಜನ ಗಂಡು ಮಕ್ಳಿಗೂ ಒಂದೇ ಗೋಡೆಗೆ 4 ಪಾಕ್ಲು ಮಾಡಿಬಿಟ್ಟು ಚಾಟ್ಲು ಥರ ಮಾಡಿ ಕಟ್ತಾರಂತಪ್ಪ. ಆಗ ಬೇರೆ ಬೇರೆ ಆಯ್ತಾರಲ್ಲ, ಸಪ್ರೇಟಾಗಿ ಅವ್ರವ್ರ ಮನೆ ಅವ್ರವ್ರಿಗೆ ಬರೋ ಹಂಗೆ ಮಾಡ್ತದಂತೆ ನಮ್ಮ ಮಾವ. ಹಂಗಂತವ ಆಗಲೇ ಹೇಳಿದ್ರು ನಮ್ಮ ಮನೆಯವರು, ಕಟ್ಟಿಸ್ತದೆ ಅಂತವ. ಹಂಗೆ ಮಾಡಿದರೆ ಇನ್ನೇನು ಮನೆನೂ ಆಯ್ತದೆ, ಜಮೀನು ಅದು ಬೇಕಾದಂಗೆ ಬೆಳ್ಕೊಂಡು ತಿನ್ಬೋದು. ನಮ್ಮ ನಾಗರಾಜ್ನ ಹೊಸಿ ದುಡ್ಡು ಕಾಸು ಕುಡಿಸ್ಕೊಂಡು ಅವನೇ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯವನು. ಹಂಗೆ ಮನ್ಸಿಗೆ ನೋವು ಮಾಡೋಕ್ಕಿಲ್ಲ. ಹೆಣ್ಮಕ್ಳು ಅಂದರೆ ಗೌರವ ಕೊಟ್ಟು ಇದು ಮಾಡ್ತಾನೆ. ಯೋಟಿದ್ದೇನಪ್ಪ, ಹೆಣ್ಮಕ್ಳಿಗೆ ಗೌರವ ಕೊಡೋದು ಬೇಕಲ್ವೇ? ಅದಕ್ಕಾಗಿ ನನಗೇನೋ ಕಣ್ಣು ಮುಂದೆ ಇರ್ತಾಳೆ, ನಮ್ಮ ಪುಟ್ಟಿ ಸಂದಾಕಿರ್ತಾಳೆ. ಅವನು ಈಗ ನನ್ನ ಗಂಡ ಆದರೆ ನಾದ್ನೀರಿಗೇನು ಅಂತಿತ್ತಿಲ್ಲ, ಅವನು ಹಂಗಲ್ಲ. ಅವನು ಎಂತಿ ತಂಟಿಗೆ ಬಂದರೆ ನಾದ್ನೀರಿಗೂ ಅಂತಾನೆ, ಎಲ್ಲರಿಗೂ ಅಂತಾನೆ, ಯಾರನ್ನೂ ಹತ್ರಕ್ಕೆ ಬಿಟ್ಕೊಳಕ್ಕಿಲ್ಲ. ಅದಕ್ಕೆ ನನಗೆ ಅವನಿಗೆ ಕೊಡೋಣ ಅಂತ ಆಸೆ ಅಪ್ಪ. ನೀನೇನಂತೀಯ ನೋಡು. ಮೊನ್ನೆನೂ ಕೇಳಿದೆ, ನಂದೇನಿಲ್ಲ ಕಣದಕ್ಕೆ, ನೀವೆಲ್ಲ ಹೆಂಗೆ ಹೇಳ್ತೀರಾ ಹಂಗೆ ನೋಡಿ ಹೆಣ್ಣು ಹುಡುಕ್ತಾವ್ರಲ್ಲ, ಯಾವುದಾದ್ರೇನು ಅಂತ ಹೇಳೋದ. ನಾನೊಂದು ಮಾತು ನಿನಗೂ ತಿಳಿಸೋಣ ಅಂತ. ಇನ್ನು ಅವ್ವ ಪವ ಯಾರಿಗೂ ಹೇಳಿಲ್ಲ, ಗೊತ್ತಾದ ರಂಪಾಟ ಮಾಡ್ತಾಳೆ ಅವ್ವ, ಗೊತ್ತಲ್ಲ ನಿನಗೆ ಹೆಂಗೆ ಅಂತವ. ಅವ್ವ ರಂಪಾಟ ಮಾಡೋದಿರಲಿ, ನಿಮ್ಮ ಮಾವನ ಕೇಳಿದ್ಯಾ? ನನಗೇನು ಅವನಿಗೆ ಕೊಡಬಾರ್ದು ಅಂತೇನಿಲ್ಲ, ಒಳ್ಳೆ ಹುಡುಗನೇಯ. ನೋಡಿದ್ದೀನಿ ನಾವು ಅಣ್ಣನ, ಒಳ್ಳೆನೇಯ. ಆದರೆ ಅವ್ವ ಏನಂತವಳೋ ಕಾಣೆ. ನೋಡೋಣ, ನಿಮ್ಮ ಫಸ್ಟು ನಿಮ್ಮ ಮನೆಯಾಗ ಒಪ್ಸು. ಅವರೆಲ್ಲ ಒಪ್ಕೊಂಡ್ಮೇಲೆ ಬೇಕಾದ್ರೆ ಈ ಕಡೆ ಮಾತಾಡಿದ್ರೆ ಆಯ್ತು. ಅಲ್ಲಿ ತನಕ ಇಲ್ಲಿಗೇನು ಸುರಿ ತಲುಪ್ಸೋಕೆ ಹೋಗಬೇಡ. ಸುಮ್ಮನೆ ಇಲ್ಲುದಲ್ಲ ತಲೆ ಮಕ್ಕ ಹಾಕೊಂಡ ಮೇಲೆ ಎಲ್ಲರ ತಲೂ ನೀನು ಬೈಸ್ಕೋಬೇಡ. ನೋಡೋಣ ಫಸ್ಟು ಅವರೆಲ್ಲರೂ ಒಪ್ಕೊಂಡ್ಮೇಕೆ ಆಮ್ಯಾಕೆ ಮನೆಗೆ ಹೇಳು, ಇಲ್ಲಿ ಅಲ್ಲಿ ತನಕ ಹೇಳೋಕೆ ಹೋಗಬೇಡ. ಅಲ್ಲ ನಮ್ಮ ಮಾವನ್ ಕೇಳ್ತಾರೆ, ನಮ್ಮ ಮಾವನ್ ನಮ್ಮನ್ನ ಕೇಳ್ತಾರೆ. ನಿನಗೇನು ತೊಂದರೆ ಇಲ್ಲ ತಾನೇ? ಮನೆಯವ್ರನ್ನ ಒಪ್ಪಿಸ್ತೀಯಾ ಅಕಸ್ಮಾತ್ ಏನೋ ನಮ್ಮ ಮಾವು ಅಂದರೆ? ನೋಡಕ್ಕ, ನಿಮ್ಮ ಮಾವ ಹೂ ಅಂದರೆ ನಾನೇ ಎಲ್ಲರನ್ನೂ ಒಪ್ಪಿಸಿ ಮಾಡ್ತೀನಿ, ನನಗೇನಿಲ್ಲ. ಅವಳು ಸಂದಾಕಿದ್ರೆ ಸಾಕು. ಆದರೂ ಯೋಚನೆ ಮಾಡು, ನಮ್ಮ ಮನೇಲಿ ಇಡೀ ಕೆಲಸ ಮಾಡೋದೆಲ್ಲ ನಮ್ಮ ಪುಟ್ಟಿನೇಯ. ಅವಳೇ ಹೋಗ್ಬಿಟ್ರೆ ಮತ್ತು ಮನೆ ಕೆಲಸ ಮಾಡೋದು ಯಾರು? ಇನ್ನು ಅವಳು ಮದುವೆ ಮಾಡಿ ನೀನು ಪೇಟೆ ಬೀಳ್ತೀನಿ ಅಂತೀಯ, ಈ ಮನೆ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ನನಗೇನೋ ಈಗಲೇ ಬೇಡ ಅನ್ನಿಸ್ತದೆ ಮದುವೆ. ನೋಡು, ಯೋಚನೆ ಮಾಡು. ಹಂಗಂತೀಯ? ನೀನೇನದು ದಿಟ್ಬೇಕಲ್ಲ, ನೋಡಿ ಇದು ನನ್ನ ತಲೆಗೆ ಬಂದಿತ್ತಿಲ್ಲ. ಏನು ಮಾಡೋದು? ತಾಡಿ ನೋಡೋಣ, ಇಲ್ಲ ಅಂದ್ರೆ ತಾಗೆ ಅವಳ ಮದುವೆ ಕೊಟ್ಟು ನಿನ್ನ ಮದುವೆನೂ ಮಾಡಿದ್ರೆ ಆಗೋಯ್ತು. ನನ್ನ ಮದುವೆನೂ ಮಾಡೋ ಹೊತ್ತಾಗಿ ಇನ್ನೇನಿಲ್ಲ. ನಿನಗೆ ಏನು ಮದುವೆ ಮಾಡೋದಂದ್ರೆ ತಮಾಷೆ ಅಂತ ತಿಳ್ಕೊಂಡಿದ್ಯಾ? ಈಗ ನಿಂಗೆ ಅಕ್ಕಂದು ಮಾಡಿದ್ವಿ, ಮತ್ತು ಪುಟ್ಟಿದ್ದು ಮಾಡಬೇಕು ಅಂತೀಯಾ? ಇನ್ನು ನಂದು ಮಾಡಬೇಕು ಅಂದರೆ ಸುಮ್ಕೆ ಮಾತೇನೆ ಅಕ್ಕ.
ಒಂದು ಕೆಲಸ ಮಾಡ್ಬಿಟ್ಟು ಸೋಮಕ್ಕೆ ನಿನ್ನ ಮಗಳನ್ನೇ ಕೊಟ್ಟು ಮಾಡಿಬಿಡತ್ತಾಗಿ ಎತ್ಕೊಂಡ್ ತಿರುಗ್ತೀನಿ ಕೆಲ್ಸಕ್ಕೆ ಹೋಗತ್ತಾಕೆ ಬರತ್ತಾಗಿ. ತಮಾಷೆ ನಿನಗೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೆಂಗಪ್ಪ ಏನು ನಾನು ಓದ್ಮೇಕೆ ಆಟಕ್ಕೊಂದು ದಾರಿ ಮಾಡುವಾಗನ ಅಂತ. ತಮಾಷೆ ನನ್ನ ಮಗಳು ಕೊಟ್ಟು ಮಾಡಂಗಿದ್ದೆ ನಾನು ಯಾರ ತಲೆ ಹೇಳ್ಸ್ಕತ್ತಿಲ್ಲಕಂತ ಹಾಕು ಮಾಡಿ ಜವಾಬ್ದಾರಿಕೆ ಕಲ್ಸಿರಿವೆ. ನೋಡೋಣ ಹಾಕಪ್ಪ, ನಾನು ನಿಮ್ಮ ಭಾವಂತ ಮಾತಾಡಿ ನೋಡ್ತೀನಿ. ಅಲ್ಲ ನಾನು ಅವಳಿಯನು ನಿಂಗಮ್ಮನು ಬರ್ತಾಳೆ ಅಡುಗೆ ಮಾಡಿಡು ಅಂತ ಹೇಳೋದನು ಅಸಮಿ ಪತ್ತೇನೇ ಇಲ್ಲ. ಇವರು ಬಂದಿಲ್ಲವ, ನಾನೇನಿಲ್ಲ ಕಾಯ್ಕೊಂಡು ಕುತ್ಕೊಳ್ಳೋದೈತಿ. ಇತ್ತ ಮನೆಗೆ ಹೋದಂಗೋ ಅಲ್ಲ, ಮಕ್ಕಳು ನೋಡ್ದಂಗೋ ಅಲ್ಲ. ಇವ್ರದೊಳಗೆ ಓಡವ ಏನು ಒಂದು ಇದು ಬೇಡವೆ. ನಮಗೂ ಮನೆಯವ್ರು ಕೆಲಸ ಇರ್ತವೆ, ಮಕ್ಳು ಇರ್ತವೆ, ಜ್ಞಾನ ಇರ್ಬೇಕಪ್ಪ. ಹೊಸ ಹೊತ್ತಂತೆ ಬಂದರೆ ನಾನು ಎಲ್ಲ ಇದು ಮಾಡಿ ಹೋಗ್ಬೋದವ. ನಮಗೇನು ನೋಡ್ಕೊಳಕ್ಕೆ ಇನ್ನೇನಾರ ಅವ್ರ ಮನೆ ನಿಮ್ಮ ಗಂಡವನೇ ಅಂದ್ರೆ ಅದೊಂಥರ. ಮಕ್ಳಿಗೆ ನಾನೇ ಎಲ್ಲ ಬೇಗ ಬೇಗ ಹೋಗೋಣ ಅಂದರೆ ಇವ್ರದ್ದು ಇದ್ದಿದ್ದೇರುವಾಗ ಆತಾಗಿತ್ತು. ರಂಗಮ್ಮಕ್ಕ ಮಾವೆತ್ತಾಗ ಹೋದ್ರು. ಯಪ್ಪ ನಾನು ಬೇರೆ ಬೈಕತ್ತಾ ಇದ್ದೆ, ಏನು ಕೇಳಿಸ್ಕೊಂಡ್ರೆ ಹೆಂಗೆ ಏನು ಬಂದೇ ಬಿಟ್ರಾ? ಅಳಿಯಂದ್ರೆ ಈಗ ಬಂದ್ರ? ನಾನು ಈಟ ಗಂಟೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ದೆ, ನಿನ್ನ ಅವರು ಬಂದಿಲ್ಲವ. ಅಕ್ಕ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ಆಟೋತ್ತಿಗೆಲ್ಲ ಬಂದ್ರಪ್ಪ. ಯಾಕೆ ತಡ ಮಾಡಿದ್ರಿ? ಒತ್ತಂತೆ ಬರೋದಲ್ವೇ? ನಾಟಕ ಆಡೋದು ನೋಡಿ ರಂಗಿ ಹೆಂಗ್ ನಾಟಕ ಆಡ್ತಾಳೆ. ಏನೋ ಬೈಕತ್ತ ನಿಂತಿರ್ತಾಳೆ. ಅವ್ರಿವ್ರಿಗೂ ಇನ್ನೇನು ಅವ್ಳಿಗೆ ಇನ್ನೇನು ಕೆಲಸ? ಅವ್ರಿವ್ರನ್ನ ಬೈಕಲ್ಲಿ ನಿಂತ್ಕೊಳ್ಳೋದೇ ಕೆಲಸ. ಬೈಕಲ್ಲಿ ನಿಂತಿರ್ತಾಳೆ, ನಾವು ಒಂದೇ ತಪ್ಪಕ್ಕೆ ಬಂದ್ಬಿಟ್ವಲ್ಲ, ಗಾಬರಿ ಆದಂಗೆ ಆಗ್ಬಿಟ್ಟಾಳೆ ಅಂತ ಅವಳು ಬೇರೆ ಗಿಂಚ್ತಾಳೆ. ನಾನು ಕಂಡಿಲ್ಲ ಅವಳು ನಾಟಕವ. ನಾವು ಇನ್ನೇನು ಊರಿಗೆ ಹೊರಡ್ಬೇಕಾಗಿತ್ತಲ್ಲ, ಎಲ್ಲನೂ ಇವಳು ತುಮ್ಕತ್ತ ನಿಂತಿದ್ಲು. ಟೇಮಾತು ಇನ್ನೇನು ದೊಡ್ಡ ಪುಟ್ಟ ಮಾಡೋದು ಲೇಟೇ ಇಲ್ಲ, ಆಮೇಲೆ ಹೋಗಂತ ತಡ್ರಿ ಅಂದ್ಲು. ಅದಕ್ಕೆ ಹೊಸಿ ತಡಾಗಿ ಬಂದು. ಎಲ್ಲಿ ಮಾವಯ್ಯ ಕಾಣ್ತಾ ಇಲ್ಲ? ಅವರು ಅಡುಗೆ ಮಾಡಿದ್ರು ಬರ್ತೀನಿ ಅಂತ ಹೋದರಿಟ್ಟಾದ್ರೂ ಅಡ್ರೆಸ್ ಇಲ್ಲ. ನಾನು ಅದಕ್ಕೆ ನೋಡ್ಕೊಂಡು ನಿಂತಿದ್ದೆ. ಅಲ್ಲ ಈಗಿನ್ನು ಬಂದು 4-5 ದಿನ ಆಗೈತೆ, ಹೊಂಟ ಬಿಟ್ರಲ್ಲ. 1 ವಾರ 15 ದಿನ ಇದ್ದು ಹಳ್ಳಿ ದೇವರು ಸೇವೆ ಮಾಡಿಸ್ಕೊಂಡು ಹೋಗೋದಲ್ವೇ? ಇದು ಯಾಕೆ ಪಟ್ಟಣ ಹೊಂಟು ಬಿಟ್ರಲ್ಲ? ಇಲ್ಲ ಎಲ್ಲ ವಾರ 15 ದಿವಸದಿಂದ ಮದುವೆ ಕೆಲಸ ಅದು ಇದು ಅಂತವ. ನ್ಯಾಯವಾಗಿ ಮನೆ ಹತ್ರ ಏನು ಬಂಗಾಗಿಲ್ಲ. ದನ ಆಕರ ಎಮ್ಮೆ ಎಲ್ಲ ಏನಾಗವು, ಕಾಳು ಕಡ್ಡಿ ಎಂಥದ್ದು ನೋಡಿಲ್ಲ. ಹೊಲ್ತ ಮನೆ ತಕ್ಕ ಸರಿಯಾಗಿ ಹೋಗಿಲ್ಲ. ನ್ಯಾಯವಾಗಿ ಎಂಥದ್ದು ಆಗಿಲ್ಲ, ಬಂಗುವೆ ಆಗಿಲ್ಲ ಕಣಕ್ಕ. ಇನ್ನೂ 7 ದಿನ ಇಲ್ಲಿ ಕುತ್ಕೊತೀರ? ಸಾಕು, 5 ದಿನ ಇದ್ನಲ್ಲ. ಇನ್ನೇನು 15 ದಿನ ಇದ್ರು ಅದೇ ಬಾಳೆಯ, 5 ದಿನ ಇದ್ರು ಅದೇ ಬಾಳೆಯ. ಇದನ್ನೇ ಹೋಗಿ ಅಲ್ಲಿ ನಮ್ಮಲ್ಲಿ ತಿಂದ್ರೆ ಆಯ್ತು. ಅದಕ್ಕೆಯ ವಂಡನ ಹತ್ಲಾಗಿ ಇನ್ನು ಅಲ್ಲಿ ಬಂಗನು ನೋಡ್ಬೇಕಲ್ಲ ಒಬ್ಬೊಂಟಿ ಮನುಷ್ಯರು. ಇನ್ಯಾರ ಅವರೇ ಬಿಡವ ಅಲ್ಲಿ ನೋಡ್ತಾರೆ ಅನ್ನಂಗಿದ್ರೆ ವಾರ ಎಲ್ಲ 15 ದಿನ ಉಳ್ಕೋಬೋದು, ತಿಂಗಳಾರ ಇರ್ಬೋದು. ತಿಂಗ್ಳಿಗೆ ಕಮ್ಮಿ ಹೋಯ್ತಾರಲ್ಲ 3 ದಿನ ಹಂಗೆ ಹೋಗ್ಬೋದು. ಯಾರು ಇಲ್ಲ, ಅಲ್ಲೋಗಿ ನಾವೇ ಮಾಡಬೇಕು. ಮತ್ತೀಗ ಮನೆಯೆಲ್ಲನೂ ಮದುವೆ ಅಂತವ ಕ್ಲೀನ್ ಮಾಡಿಸಿರ್ತೀವಿ, ಎಲ್ಲ ಇದಾಗಿರ್ತದೆ. ಈಗ ಮತ್ತಿಲ್ಲಿ ವಾರ 15 ದಿನ ಒಮ್ಮೆಕೆ ಕೂತ್ಕೊಂಡು ಅದು ಮನೆ ಆಯ್ತದ ನೀವೇ ಹೇಳಿ. ಅದಕ್ಕೆ ಅದ್ಲಾಗಿ ವಂಡನ ಅಂತ. ಇನ್ನು ಮಗವ ಮಾವನೇ ಇಟ್ಕೊತೀನಿ ಕಳ್ಸೋಕ್ಕಿಲ್ಲ ಅಂದವರು ಇಟ್ಕೊಳ್ಳಿ ಬಿಡಿ, ಒಂದು 15 ದಿನ ಇಟ್ಕೊಳ್ಳಿ. ಇವನಿಗೂ ಅದೇ ಬೇಕು, 15 ದಿನ ಇಟ್ಕೊಳ್ಳಿ ಅಂತ. ಮೊದಲು ನನ್ನ ಮಗಳು ಬಿಟ್ಟು ನಾನು ಒಂದೇ ದಿನ ಇರಕ್ಕಲ್ಲ ಮಾಮ, ನನಗೆ ಆಗಕ್ಕಿಲ್ಲ ಕಳಿಸಿ ಅಂತವ. ಇವನೇ ಒಂದಿನ ಉಳ್ಕೊಂಡು ಮಗ ಕರ್ಕೊಂಡು ಜೊತೆಲಿ ಹೋಗೋನು. ಒಂದಿನ ಒಮ್ಮಕ್ಕೆ ಬಿಟ್ಟನಲ್ಲ ಮಯ ಮಾಡ್ದಾನಲ್ಲ. ಈಗ ಮಗಳಿಗೆ ಎಂತಿ ಬಂದೆ ಅಡ್ಕೆಯ 15 ದಿನ ಇರಲಿ ಬಿಡಿ ಅಂತ ಕೇಳ್ತಾನಲ್ಲ ಮಗವ. ಅದಕ್ಕೆ ಹೇಳೋದು ಗಂಡಸ್ರಯ್ಯ ಅಂತ. ಹೋಗು ಇನ್ನೂ ಹೊಲ್ಟ ಮಾಡಿಸ್ಕೊಂಡು ಉಣ್ಣೋತಿ ಗೊತ್ತಾಯ್ತದ ನಿನಗೆ. ಏನು ಎಲ್ಲ ಮಾಡ್ದ ಬಾಕಿ ರೆಡಿ ಅವಳೆ ಅನ್ಕೊಬಿಟ್ಟವನಿ. ಗೊತ್ತಾಯ್ತದ ಹೋದ್ಮೇಲೆ ನೋಡಿ. ನಿನ್ನ ಬಾಳ್ವೆ ನಾಯಿಗೂ ಬೇಡ ಹಂಗೆ ಮಾಡ್ತಾಳ್ಕಂತ ನೋಡಿವೆ. ಎಲ್ಲ ಬಂದ್ರೆ ತಗೊಂಡು ನಿಮ್ಮ ಅವನು ಇಟ್ಟೊತ್ತಿಗೆ ಬರಬೇಕಾಗಿತ್ತು, ಹೊಸ ತಡಾಗಿ ಬಂದವ್ರೆ. ಒಳಿ ಅಂದರೆ ಬಂದರೆ ಬರವ ನಿಂಗವ ಈ ಕಡೆ ಕೂತ್ಕೋ. ನಾನು ಇಲ್ಲೆಯ ಇವಳು ಅಡುಗೆ ಮಾಡೋತ್ತಿಗೆ ಹೋಗ್ಬರೋಣ. ಮನೆ ತ ಕೂತ್ ಬೇಜಾರಾಯ್ತಿತ್ತು, ತೊಗೊಡಿಗೆ ಬಂದಂಗೆ ಆಯ್ತಿತ್ತು. ಅದಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ, ಎಲ್ಲ ಬಂದೇ ಇದ್ದೀರ. ಬನ್ನಿ, ಎಷ್ಟೊತ್ತಾಯ್ತು ಬಂದು. ಬನ್ನಿ ಈ ಕಡೆ ಕೂತ್ಕೊ ಬನ್ನಿ ಫಸ್ಟ್. ಹೆಂಗೆ ಕುತ್ಕತ್ತಾಳೆ ನೋಡಿ ಗಂಡ ಬಡ್ಡಿಗೆ ಹೋಗಿ. ಒಂಚೂರು ಅಂಜಕ್ಕೆ ಹೋಗಲ್ಲ ಹುಡುಗಿ. ನಮ್ಮ ದಡಪೈ ಮುಂದೆ ಹೆಂಗೆ ಕೂರ ನಮ್ಮ ಮ್ಯಾಲೆ ಗಂಡಸಿದ್ದಾಗ ಹೆಂಗೆ ಮ್ಯಾಲೆ ಕುತ್ಕೊಳ್ಳೋದು ಏನು ಸೂಕ್ಷ್ಮ ಪಾಶ್ಮ ಏನು ತಿಳಿಸಿಲ್ಲ ಪಾಪಕ್ಕ. ಹೆಂಗೆ ಜೀವನ ಮಾಡ್ಕೊಯ್ತಾಳ ಏನು ಚಂದ್ರನ ಬಾಳ್ವೆ ನನಗೆ ಕಣ್ಣು ಮುಂದೆನೇ ಬತ್ತಾದೆ. ಆದರೂ ಈ ಹುಡುಗಿ ಈ ಹೆಂಗೆ ಹೋಗಿ ಸಲೀಸ ಕುತ್ಕೋತದವಳು ಗಂಡು ಬಡ್ಡೆಗೆ. ನಮಗೆಲ್ಲವ ಮಖನೇ ತೋರಿಸ್ತಿತ್ತಿಲ್ಲ. ಮದುವೆ ಆದ್ರೂ ಕೂರಕ್ಕೆ ಮಾಡೋಕ್ಕೆ ಯೋಟು ಅಂಜಾಳರು. ಇದು ಏನು ಮುಲಾಜೆ ಇಲ್ಲ, ಸುಮ್ಮನೆ ಹೋಗಿ ಹೆಂಗೆ ಕೂತೈತೆ ನೋಡು. ಯೋನಾರ ಮಾಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಮೊಮ್ಮಗಳು ಸಂದಾಗಿ ನೋಡ್ಕೊಂಡು ಅಳಿಯಂದ್ರ ಜೊತೆ ಹೊಂದ್ಕೊ ಹೋದ್ರು ಸಾಕನವ. ನನಗೆ ನಮ್ಮವರಾದರೆ ಯೋನಾರ ಹೇಳ್ಬೋದು, ಹೊರಗಡೆಯಿಂದ ತಂದವನು ಹೆಂಗೆ ನನ್ನ ಮೊಮ್ಮಗಳು ಹಿಂಗೆ ನೋಡ್ಕೊ ಅಂತ ಹೇಳೋದು. ಇವಳಾದ್ರೆ ನನ್ನ ಮೇಲೆ ಬೈಕಾರ ಸಂದಾಗಿ ನೋಡ್ಕೊತಾವೆ. ನೋಡೋದು ಹೆಂಗೆ ನೋಡ್ಕೊತಾಳೆ ಏನು ಗೊತ್ತಾಯ್ತತೆ. ಈಗ 1-2 ಬುದ್ಧಿ ಮಾತು ಹೇಳಿ ಕಳಿಸ್ಬೇಕು. ಅದಕ್ಕಾಗಿ ಹೆಂಗೋ ಊಟದ ನೆಪ ಹಾಕಿ ಕರ್ಸಿದ್ದೀನಿ. 1-2 ಮಾತು ಹೇಳ್ತೀನಿ. ನಿಂಗಮ್ಮ, ನಾನು ನಿಂತ 1-2 ಮಾತಾಡಬೇಕಾಯ್ತು. ಏನಿಲ್ಲ ಕಣವ, ನನ್ನ ಮೊಮ್ಮಗಳ ಒಂದು 15 ದಿನ ತಿಂಗಳು ನಾನು ಇಲ್ಲೇ ಇಟ್ಕೊಂಡಿರ್ತೀನಿ.
ನೀನು ಹೊಸಿ ಅಲ್ಲಿ ನೋಡು ಅಲ್ಲಿದ್ದು ಹೆಂಗೆ ಮನೆ ಅಕ್ಕಪಕ್ಕ ಎಲ್ಲ ನೋಡಿ ಮಾತಾಡ್ಸ್ಕೊಂಡು ಪರಿಚಯ ಮಾಡ್ಕ. ಆಮೇಲೆ ನಿನ್ಗೇನಾದ್ರು ಬೇಕಾದ್ರೆ ನೀನು ವಾರ್ಗಿತ್ತಿ ಅವಳು ನೋಡು, ಅವಳನ್ನ ಕೇಳು. ಅವಳು ಒಳ್ಳೊಳ್ಳೆಯ ಹೊಸಿ ದುರಾಸೆ ಅನ್ನೋದು ಬಿಟ್ಟು ಒಳ್ಳೊಳ್ಳೆಯ, ಇವನ್ ಬೇಕು ಕೇಳು, ಸಹಾಯ ಮಾಡ್ತಾಳೆ. ಆಮೇಲೆ ನನ್ನ ಮೊಮ್ಮಗಳನ್ನ ಮಾತ್ರ ನೀನು ಸಂದಾಗಿ ನೋಡ್ಕೋಬೇಕು. ಅದು ಒಂದು ಮಾಡಲಿಲ್ಲ ಅಂದ್ಬಿಟ್ರೆ ನಂಗೆ ಭಾರಿ ಕೋಪ ಬರ್ತದೆ ಮಾತ್ರವ. ನಿನ್ನ ಮದುವೆ ಮಾಡ್ಕೊಂಡಿರೋದೇ ನಾನು ನನ್ನ ಮೊಮ್ಮಗಳು ಸಂದಾಕಿರ್ಬೇಕು ಅಂತವ. ಏನು ಮಾಡ್ತೀವೋ ಬಿಡ್ತೀವಿ, ನನ್ನ ಮೊಮ್ಮಗಳನ್ನ ಮಾತ್ರ ಸಂದಾಗ ಕಣ್ಣಿಟ್ಟು ನೋಡ್ಕೋಬೇಕು. ಮೊದಲೇ ಹೆಣ್ಣು ಹುಡುಗಿ ಅದು, ತಾಯಿ ಇಲ್ಲದ ಹುಡುಗಿ ಕೊರ್ಗಂಗೆ ಮಾತ್ರ ಮಾಡಬೇಡ. ಇವಳು ನೋಡ್ಕೊಳಕ್ಕೆ ಒಬ್ರು ಬೇಕು, ಇವಳ ಮಗ ನೋಡ್ಕೊಂಡಳು. ನೋಡೋಣ ಏನು ಹೇಳ್ತಾಳೆ ಅಂತ. ದೊಳಪ್ಪ ಆಯ್ತಕ್ಕ ದೊಳಪ್ಪ, ನೋಡ್ಕೊತೀನಿ ಕಂದ್ಬಿಡಿ. ನಾನು ನೋಡ್ಕೊಳ್ದಂಗೆ ಇರ್ತೀನ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 15 ದಿನ ಇಲ್ಲ ಅಂದ್ರೆ ಒಂದು ತಿಂಗಳು ಇಟ್ಕೊಂಡು ಕಳಿಸಿ, ಏನು ತೊಂದರೆ ಇಲ್ಲ. ಬಂದ್ಮೇಕೆ ನಾ ಸಂದಾಕ್ ನೋಡ್ಕೊತೀನಿ, ಹಂಗೇನಿಲ್ಲ. ನನಗೂ ಮಕ್ಕಳಂದ್ರೆ ಬೋಪಿರುತ್ತೆ, ನಿಮಗೂ ಗೊತ್ತಲ್ವೇ. ಸರಿ ಕಣವ, ಆಟ ಮಾಡಿದರೆ ಸಾಕು. ನಾನು ಇನ್ನಿಂತ ಏನು ಕೇಳಕ್ಕಲ್ಲ ನೋಡು. ನಿನಗೇನೇ ಸಮಸ್ಯೆ ಇದ್ರು ನನಗೆ ಬಂದು ಹೇಳ್ಕೊ, ನಾನು ಬಂದದ್ದು ಏನದೆ ನೋಡ್ತೀನಿ, ಪರಿಹಾರ ಮಾಡೋಕ್ಕಾರೆ ಮಾಡ್ತೀನಿ. ಅದು ಬಿಟ್ಟು ಎಂದೂ ಗಂಡಂತ ಜಗಳ ಆಡ್ಕೊಂಡಾಗಲಿ ಇನ್ನೊಂದು ಮಾಡ್ಕೊಳ್ಳೋದಾಗಲಿ ಅದು ಆಡ್ಕೊಳ್ಳೋರ ಮುಂದೆ ಜಾರು ಬೀಳ ಅಂತ ಬದುಕು ಮಾತ್ರ ಮಾಡೋಕೆ ಹೋಗಬೇಡ, ತಿಳಿತೆ. ನಿಂಗೆ ಏನಿದ್ರು ನನ್ನ ಬಂದು ಹೇಳ್ಕೊ. ಸರಿ ಕಂದಳಪ್ಪ, ಆಯ್ತು. ಹಂಗೇನಾರ ಆದ್ರೆ ನಾನು ಬಂದು ಹೇಳ್ತೀನಿ ಅಂತ ತಗೊಳ್ಳಿ. ಸರಿ ಹಂಗಾರೆ ನಡೀರಪ್ಪ, ಹೊಸಿ ಉಂಡು ವಂಡಿರಂತೆ. ಇನ್ನು ತಡ ಆಯ್ತದೆ, ತೀರಲ್ಲಿ ತಡ ಆಗು ಹೊಂಡ್ಬೇಡಿ. ಗಾಡಿ ಕಟ್ಟಿದ್ದೀನಿ, ರೆಡಿಯಾಗಿ ಬಿಟ್ಬಿಟ್ಟು ಬರ್ತೀನಿ, ನಾನೇ ಬರ್ತೀನಿ. ಮಾವ ನೀವೇನು ಬರೋದು ಬೇಡ, ನೀವು ಇಲ್ಲಿದ್ದು ಬಂಗ ಏನದ ನೀವು ನೋಡ್ಕೊಳ್ಳಿ. ಇನ್ನು ಮಗನೂ ಬಿಟ್ಟಿರ್ತೀವಿ, ಮತ್ತೆ ಬಿಟ್ಟು ನೀವು ಬರೋಕ್ಕಾದತ್ತಾ? ಬೇಡ, ಏನಾಗಕ್ಕಿಲ್ಲ, ನಾವೇನು ಸಣ್ಣ ಮಕ್ಕಳಲ್ಲ. ಆ ಗಾಡಿ ಕಟ್ಟಿರೋನು ಇರ್ತಾನೆ ಅಯ್ಯಪ್ಪ ಅವನು, ನಾವು ಓದ್ತೀವಿ, ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ಇರಿ ಇಲ್ಲೇ. ನೀವೇಳೋದು ಸರಿನೇ ಆಳಿ ಅಂದರೆ. ಸರಿ ಆಯ್ತು ನಡ್ರಿ, ಉಂಡನ ಏನೋ ಒಂದು ಮಾಡಿದ್ರೆ ಆಯ್ತು.